ತಗೊಂಡ ಸಂಭಾವನೆ ಎಷ್ಟು ರಾಘು? ಫಸ್ಟ್ ಬಂದಾಗ ತಗೊಂಡ ಈಗ ಎಷ್ಟು ಸಂಭಾವನೆ ದುಪ್ಪಟ್ಟಾಗಿದೆ ಅಂತ? ಅದೇ ಅದನ್ನ ಹೇಳಿ. ಎಷ್ಟು ದುಪ್ಪಟ್ಟಾಗಿದೆ ಅನ್ನೋದಕ್ಕಿಂತ ನನಗೆ ಫಸ್ಟ್ ನನ್ನ ಕಲಾವಿದನಾಗಿ ನನ್ನ ಪೇಮೆಂಟ್ ಅವಾಗೊಂದು ಯಾವುದರಲ್ಲಿ ಅಂತ ಬೇಡ, ಯಾವುದೋ ಒಂದು ಸೀರಿಯಲ್ ಮಾಡಿದ್ದೆ ನಾನು. ಆ ಸೀರಿಯಲಲ್ಲಿ ಒಂದು ಒಳ್ಳೆ ಪ್ರೊಡಕ್ಷನಿಂದನೇ ನನಗೆ ಒಳ್ಳೆ ಪೇಮೆಂಟೇ ಸಿಕ್ಕಿತ್ತು. ಆ ಪೇಮೆಂಟ್ ನನ್ನ ಒಂದು ವ್ಯಾಲೆಟಲ್ಲಿ ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಫಸ್ಟ್ ಪೇಮೆಂಟಲ್ಲಿ ಅವರು ನೂರು ರೂಪಾಯಿ ಇದು ಒಂದಿಷ್ಟು ಕೊಟ್ಟಿರ್ತಾರಲ್ಲ, ಅದರಲ್ಲಿ ಒಂದು ₹100 ನೋಟ್ ನನ್ನ ಹತ್ರ ಫಸ್ಟ್ ಪೇಮೆಂಟ್. ಒಬ್ಬ ಕಲಾವಿದನಾಗಿ ವೆರಿ ಫಸ್ಟ್ ಪೇಮೆಂಟ್ ನನ್ನ ಹತ್ರ ಇನ್ನೂ ಹಾಗೆ ಇದೆ. ನೋಡಿದಾಗೆಲ್ಲ ನಿಮ್ಗೆ ಹಳೆ ದಿನಗಳು ಅದಕ್ಕೆ ಅದನ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ದಿನ ನಾನು ಅವಾಗಲೇ ಹೇಳ್ದಂಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಹಂತ ಹಂತವಾಗಿ. ನಾವು ಒಂದು ಸ್ವಲ್ಪ ನಮ್ಮ ಹಿಂದೆ ಹೇಗಿತ್ತು ಅಂತ ನಾವು ಅದನ್ನು ಲೆಕ್ಕ ಹಾಕೊಳ್ತಾ ಇರಬೇಕಲ್ವ. ಯಾಕಂದರೆ ನಾಳೆ ದಿನ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಿಂದೆ ಒಂದು ಸ್ವಲ್ಪ ನೋಡಿದಾಗ ಓ ಹಂಗೂ ಇತ್ತು ಅಂತ ಹೇಳಿ ಒಂದು ಸ್ವಲ್ಪ ಜಾಗೃತ ಆಗ್ತಾ ಇರ್ತೀವಿ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಕಲೆಕ್ಷನ್ ಇದೆ. ಈಗ ಸಿನಿಮಾದಲ್ಲೂ ಕೂಡ ನಿಮಗೆ ಪಾತ್ರಗಳು ಬರ್ತಾ ಇರೋವಂಥದ್ದು, ಹುಡುಗಿ ಪಾತ್ರ, ಬೇರೆ ಬೇರೆ ಪಾತ್ರಗಳು. ಎಷ್ಟು ಬ್ಯುಸಿ ಇದ್ದೀರಾ ಅಂತ. ಜೊತೆಗೆ ಕಿಚನ್ ಏನೋ ರಾಘು ಕಿಚನ್ ಅಂತ ರಾಘೋಸ್ ಕಿಚನ್ ಅಂತ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಐ ಲವ್ ಕುಕಿಂಗ್. ನನಗೆ ಕುಕಿಂಗ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇಲ್ಲಿ ನಂದು ಒಂದು ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೋಬೇಕಂತ ಹೇಳಿ ಇವಾಗೆಲ್ಲ ಯೂಟ್ಯೂಬ್ ಟ್ರೆಂಡು. ಸೊ ಹಾಗೆ ನಮ್ಮದು ಒಂದು ಮಾಡ್ಬಿಡೋಣ ಅಂತ ಮಾಡಿದೆ. ದೇವ್ರದೆಯಿಂದ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲಿ ಹೋದ್ರು ಸರ್ ನೀವು ರಾಘೋಸ್ ಕಿಚನ್ ಅಂತ ಹೇಳ್ತಾರೆ. ಸೊ ನನಗೆ ಅಡುಗೆ ಮಾಡಿ ಇನ್ನೊಬ್ರಿಗೆ ಊಟಕ್ಕೆ ಬಡಿಸೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ನನಗೆ ಗೊತ್ತಿರೋ ಅಂಥ ನಾಲೆಡ್ಜ್. ಆಮೇಲೆ ನಾವೊಂದು ಅಜೆಂಡಾ ಇಟ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಕರ್ನಾಟಕದ 32 ಜಿಲ್ಲೆ ಅಲ್ವಾ, 32 ಡಿಸ್ಟ್ರಿಕ್ಸ್ ಅಲ್ವಾ, 32 ಡಿಸ್ಟ್ರಿಕ್ಸಿಂದ ಏನೇನು ಅಡುಗೆಗಳಿದೆಯೋ ಅದೆಲ್ಲದನ್ನು ಅಲ್ಲಿಗೆ ಹೋಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ. ಫಸ್ಟ್ ನಮ್ಮ ಕರ್ನಾಟಕ ಆಡಿಯನ್ಸಿಗೆ ನಮ್ಮ ಕರ್ನಾಟಕ ಶೈಲಿ ಅಡುಗೆನ ತೋರಿಸಿ ಆಮೇಲೆ ಔಟ್ ಆಫ್ ಸ್ಟೇಟ್ಸ್ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ಅದೊಂದು ಹೊಸ ಪ್ರಯತ್ನ. ಚೆನ್ನಾಗಿ ಆಗ್ತಾಯಿದೆ. ಚೆನ್ನಾಗಿ ಅಂದರೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಕುಕಿಂಗ್. ಯೂಶಲಿ ನಾನು ಎಂಜಾಯ್ ಮಾಡ್ತೀನಿ. ನಾನು ಅಡುಗೆ ಮಾಡೋದು ಮೇಡಮ್ ಅದು ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ, ಒಂದು ಸ್ವಲ್ಪ ಓಕೆ ನಾನು ಮಾಡಿದ್ದಕ್ಕೆ 1% ಲಾಭ ಸಿಗ್ತಾ ಇದೆ. ಹಾಗಾಗಿ ಅದನ್ನು ನಾನು ಫಸ್ಟಿಗೆ ಪೇಮೆಂಟ್ ಇಟ್ಕೊಂಡ್ಬಿಟ್ಟು ಮಾಡಿಲ್ಲ. ಏನೋ ನಮ್ದು ಒಂದು ಇರಲಿ, ಎಲ್ರದ್ದು ಮಧ್ಯೆ ನಮ್ದು ಒಂದು ಇರಲಿ ಅಂತ ಹೇಳ್ಬಿಟ್ಟು. ರೇಷ್ಮಾ ಅವರು ಅಷ್ಟೊಂದು ಕ್ಲೋಸಾ? ರೇಷ್ಮಾ ಶಿ ಈಸ್ ವೆರಿ ಸ್ವೀಟ್ ಪರ್ಸನ್. ಅವರು ತುಂಬ ನನಗೆ ಅವರು ಮಾತಾಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ತುಂಬ ಇನೋಸೆಂಟ್ ಹುಡುಗಿ ಅಂತ ಹೇಳಿ. ಅದಕ್ಕಾಗಿ ನಾನು ಕರೆದೆ ಯೂಟ್ಯೂಬಿಗೆ. ನಾ ಬರ್ತೀನಿ ಅಂತ ಅಂದರು. ತುಂಬ ಇನೋಸೆಂಟ್ ಹುಡುಗಿ. ಸೊ ಹಾಗಾಗಿ ಇವಾಗ ಎಲ್ಲರೂ ಹೇಳ್ತಾರೆ ರೀಲ್ಸ್ ಮಾಡೋರಿಗೆ ಅವಕಾಶಗಳು ಸಿಗುತ್ತೆ, ಅವ್ರಿಗೆ ಅವಕಾಶಗಳು ಸಿಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದವರಿಗೆ ಅವಕಾಶಗಳು ಸಿಗುತ್ತೆ. ಖಂಡಿತವಾಗ್ಲೂ ಕೆಲವೊಬ್ಬರ ಪರಿಶ್ರಮಕ್ಕೆ ಕೆಲವೊಬ್ಬರಿಗೆ ಅವಕಾಶಗಳು ಸಿಗುತ್ತೆ. ಅವ್ರು ಹೇಗಿರ್ತಾರೆ ಅನ್ನೋದೂ ಹೊರಗಡೆ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಕ್ಚುಲಿ ನಾವು ರೇಷ್ಮನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬ ಹಾರ್ಡ್ ವರ್ಕರ್. ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಮನೆ ಸಂಭಾಳಿಸ್ತಾ ಇದ್ದಾರೆ, ಮಕ್ಕಳನ್ನ ಸಾಕ್ತಾ ಇದ್ದಾರೆ. ತುಂಬ ರೆಸ್ಪಾನ್ಸಿಬಿಲಿಟಿ ಇರೋಂಥ ಹುಡುಗಿ. ಏನೋ ಅವರು ಬೇಕು ಅಂತ ಮಾಡ್ತಾ ಇಲ್ಲ, ಅವ್ರು ಇರೋದೇ ಹಾಗೆ, ಅವ್ರು ಹಾಗೇ ಇದು ಮಾಡ್ತಿದ್ದಾರೆ. ಅದನ್ನು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಹಾಗಾಗಿ ಅವ್ರನ್ನ ಯೂಟ್ಯೂಬಿಗೆ ಕರೆದೆ. ಅದಾದಮೇಲೆ ಇವಾಗ ನಾನು ಸ್ಟಾರ್ಟಿಂಗ್ ಕೇಳಿ ನಾನು ಫಸ್ಟ್ ಯೂಟ್ಯೂಬ್ ಮಾಡಿದಾಗ ತುಂಬ ಜನ ಕೇಳಿದೆ, ಬನ್ನಿ ನಮ್ಮ ಯೂಟ್ಯೂಬಲ್ಲಿ ಒಂದು ಅಡುಗೆ ಮಾಡಿ ಹಾಂ ಅಂತ ಅಂದರು. ಇವಾಗ ಎಲ್ಲರೂ ಕೇಳ್ತೀವಿ ನಾ ಬರ್ತೀವಿ ಅಂತ ಹೇಳಿ. ಅದು ಆ್ಯಕ್ಚುಲಿ ತುಂಬ ಖುಷಿ ಕೊಡೋವಂಥ ವಿಚಾರ. ಯಾರು ಬರ್ತಿದ್ದಾರೆ ನೆಕ್ಸ್ಟ್? ಸರ್ಪ್ರೈಸ್. ಜೊತೆಗೆ ನೀವು ಮಜಾ ಭಾರತದಲ್ಲಿ ಆ್ಯಕ್ಟ್ ಮಾಡೋರು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೆಟಲ್ ಆಗಿರೋವಂಥದ್ದು. ಅಂದರೆ ಮೊನ್ನೆ ತಾನೇ ಮಂಜು ಪಾವಗಡ ಅವರು ಹೊಸ ಮನೆ ತಗೊಂಡಿದ್ದಾರೆ. ಜಗ್ಗಪ್ಪ ಮತ್ತು ಸುಷ್ಮಿತಾ ಅವರು ಇಬ್ಬರು ಮದುವೆ ಆಗಿ ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಅದೇ ರೀತಿ ಮಜಾ ಭಾರತ ಅವರು ಅವ್ರ ಕನಸನ್ನು ಸಾಕಾರ ಮಾಡಿಕೊಂಡು ಕಷ್ಟಪಟ್ಟು ಮುನ್ನುಗ್ತಿರೋವಂಥದ್ದು. ಎಷ್ಟು ಖುಷಿ ಇದೆ ನಿಮ್ಮ ಟೀಮ್ ಬಗ್ಗೆ ಎಲ್ಲ? ನಾನು ಇದನ್ನು ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಾವು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಥರನೇ. ಯಾಕಂದರೆ ನಮ್ಮ ಒಂದು ನೆಗೆಟಿವ್ ಸೈಡ್ನೂ ನಾವು ನೋಡಿದ್ದೀವಿ, ಪಾಸಿಟಿವ್ ಸೈಡ್ನೂ ನಾವು ನೋಡಿದ್ದೀವಿ. ಅತ್ತಾಗ ಹೇಗಿರ್ತೀವಿ ಅಂತಲೂ ನಮ್ಮವ್ರು ನೋಡಿದ್ದಾರೆ, ನಾವು ಫುಲ್ ಖುಷಿಯಾಗಿ ಹೇಗಿರ್ತೀವಿ ಅಂತಲೂ ನೋಡಿದ್ದಾರೆ. ಬಿಕಾಸ್ ಸತತವಾಗಿ 8 ವರ್ಷಗಳಿಂದ ನಾವು ಒಟ್ಟಿಗೆ ಈ ಜರ್ನಿನ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಹೇಳ. ಪ್ರತಿಯೊಬ್ಬರು ಈಚ್ ಆ್ಯಂಡ್ ಎವ್ರಿ ಒನ್ ನಮ್ಮ ಗಿಚ್ಚಿಗಿಲಿಗಿಲಿ ಮಜಾ ಭಾರತ ಕಲಾವಿದರು ಏನಿದ್ದಾರೋ ಪ್ರತಿಯೊಬ್ಬರು ಫ್ರಮ್ ಝೀರೋಯಿಂದನೇ ಬಂದಿರೋದು. ಸೊ ಯಾರೂ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬಂದಿರೋವಂಥವ್ರು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಅವರ ಎಫರ್ಟಿಗೆ ಇವತ್ತು ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ದೇವ್ರದಿಂದ ಇನ್ನೂ ಎಲ್ರಿಗೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಯಾಕಂದರೆ ಪ್ರತಿದಿನ ಎಫರ್ಟ್ ಹಾಕ್ತಾ ಇರ್ತಾರೆ, ಪ್ರತಿದಿನ ಏನು ಹೊಸತನನ ಟ್ರೈ ಮಾಡ್ತಾ ಇರ್ತಾರೆ. ಈ ಮೂಲಕ ನಾನು ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತಿದೆ ಸೆಪ್ಟೆಂಬರಲ್ಲಿ. ಯಾರೋ ಹೇಳಿದ್ರು ರಾಘುಗೂ ಆಫರ್ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕೆ ಇನ್ನೂ ಕಾಣಿಸ್ಕೊಂಡಿಲ್ಲ ಬಿಗ್ ಬಾಸ್ ಮನೇಲಿ? ನೀವಿದ್ರೆ ಒಳ್ಳೆ ಎಂಟರ್ಟೈನಿಂಗ್ ಆಗಿರುತ್ತಲ್ಲ, ಈ ಸರಿ ಏನೋ ಆಫರ್ ಬಂದಿದೆ ಅಂತಂದ್ರೆ ಬಿಗ್ ಬಾಸ್ ಆಫರ್ ಅಂತ
ಹಂಗೇನಿಲ್ಲ. ಸಿ ಬಿಗ್ ಬಾಸ್ ಅಂತ ಬಂದಾಗ ನನಗೆ ಲೈಕ್ ಇವಾಗ ಹೊರಗಡೆ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ. ಅಪ್ಪ ಅಮ್ಮ ಜೊತೆ ನಾ ಇರಬೇಕಾಗಿರುತ್ತೆ. ಒಂದು ಸ್ವಲ್ಪ ನಮ್ಮ ಮನೆ ಕಡೆದು ಒಂಚೂರು ಏನೇನೋ ಕಮಿಟ್ಮೆಂಟ್ಸ್ಗಳೆಲ್ಲ ಇರೋದ್ರಿಂದ ಆ ಕಡೆ ಇನ್ನೂ ತಲೆ ಹಾಕಲಿಲ್ಲ. ಆಮೇಲೆ ಇನ್ನೂ ಚಿಕ್ಕ ಏಜ್ ಅಲ್ವಾ, ಸ್ವಲ್ಪ ಒಂಚೂರು ಏಜ್ ಆದಮೇಲೆ ಹೋಗೋಣ, ಅವಾಗ ನಾನು ಆಡೋ ಮಾತಿಗೊಂದು ಬೆಲೆ ಇರುತ್ತೆ ಅಂತ ಅಂದ್ಕೊಂಡು. ಬೇಗ ಕಳಿಸ್ಬಿಡ್ತಾರಲ್ಲಿ. ಇಲ್ಲ ಅಂದರೆ ಅಷ್ಟು ಅಲ್ಲಿ ತನಕ ಕಾಯಲ್ಲ ಮೇಡಮ್, ನಾನು ನಡೆಯೋಕ್ಕೆ ಆಗಲಿಲ್ಲ ಅನ್ನೋ ತನಕ ಕಾಯಲ್ಲ, ಅಷ್ಟರೊಳಗಡೆ ಹೋಗುವ. ಓಕೆ, ಮುಂದಿನ ಪ್ಲಾನ್ಸ್ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಸೀರಿಯಲ್ ಶ್ರೀದೇವಿ ಮಹಾತ್ಮೆ. ಮೇಡಮ್ ಸದ್ಯಕ್ಕೆ ನಾನು ಯಾವುದನ್ನು ಹೀಗೆ ಮಾಡಬೇಕು ಮುಂದೆ ಏನು ಪ್ಲ್ಯಾನ್ ದೇವರನ್ನ ಇಟ್ಕೊಂಡಿರಲ್ಲ. ಲೈಕ್ ಜಸ್ಟ್ ಫ್ಲೋಲ್ಲಿ ಹೋಗ್ತಾ ಇರ್ತೀನಿ ಅಷ್ಟೇ. ಇದನ್ನು ತುಂಬ ಅನಿರೀಕ್ಷಿತವಾಗಿ ನಂಗೆ ಸಿಕ್ಕಿರೋವಂಥ ಅವಕಾಶ. ಪಾತ್ರ ಕೇಳ್ತಿದ್ದಂಗೆ ಒಪ್ಕೊಂಡೆ. ಅದೇ ನಾನು ಹೇಳ್ದಂಗೆ ಯಾವುದೇ ಒಂದು ಪ್ಲ್ಯಾನ್ ಇಲ್ಲ. ಗಿಚ್ಚಿ ಗಿಲಿಗಿಲಿನೂ ಆಗ್ತಾಯಿದೆ, ಈ ಕಡೆ ದೇವಿ ಮಹಾತ್ಮೆ ಆಗ್ತಾಯಿದೆ. ಗಿಚ್ಚಿ ಗಿಲಿಗಿಲಿ ಅದರದ್ದೇ ಆದಂಥ ಒಂದು ಹೈಪಲ್ಲಿ ಹೋಗ್ತಾಯಿದೆ. ಗಿಚ್ಚಿ ಗಿಲಿಗಿಲಿ ನಾನು ಮಾಡ್ತಾ ಇರೋದಕ್ಕೂ ತುಂಬಾ ಅದೃಷ್ಟವಂತ. ಯಾಕಂತ ಹೇಳಿದರೆ ವಾರ 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 ನಮ್ಮಿಂದ ಇನ್ನೊಬ್ಬರು ಎಂಜಾಯ್ ಮಾಡ್ತಾರೆ, ಒಂದಿಷ್ಟು ಜನ ನಗ್ತಾರೆ ಅಂತ ಅಂದಾಗ ತುಂಬ ಸಂತೋಷ ಆಗುತ್ತೆ. ನಾವೆಲ್ಲೋ ಹೊರಗಡೆ ಹೋದಾಗ ಯಾವುದೋ ಒಂದು ಫ್ಯಾಮಿಲಿ ಬಂದು, ಸರ್ ನಮ್ಗೆ ಈ ಥರ ಒಂದು ಟೆನ್ಷನ್ ಆಗಿತ್ತು ಸರ್, ನೀವು ಟಿ ವಿಲಿ ಬಂದುಬಿಟ್ಟು ಅದೊಂದು ಕಾಮಿಡಿ ಮಾಡಿದ್ರಲ್ಲ, ಟೆನ್ಷನ್ ಹೋಯಿತು ಅಂದಾಗ ನಿಮ್ಗೆ ಏನು ಖುಷಿ ಆಗುತ್ತೆ ಅಂತಂದರೆ, ಒಂದು ಫ್ಯಾಮಿಲಿಗೆ ಅವ್ರನ್ನ ತುಂಬ ಜನ ಬಂದು ಹೇಳಿದ್ದಾರೆ, ಸರ್ ನೀವು ಬಂದ್ವಿ ಅಂದರೆ ನಮಗೊಂಥರ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ, ಇರೋ ಬೇಜಾರ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಅಷ್ಟೇ ಅಲ್ವಾ. ಗಿಚ್ಚಿ ಗಿಲಿಗಿಲಿ ನಮಗೆ ಅದನ್ನು ತಂದು ಕೊಟ್ಟಿದೆ. ಇಷ್ಟು ವರ್ಷದಿಂದ ಸಕ್ಸಸ್ಫುಲಿ 3 ಸೀಸನ್ಸ್ನ ನಾವು ಮಾಡ್ತಾ ಇದ್ದೀವಿ. ಸೊ ಗಿಚ್ಚಿ ಗಿಲಿಗಿಲಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ದೇವಿ ಮಹಾತ್ಮೆಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅರವಿಂದ್ ಸರ್ ನನಗೆ ಕಾಲ್ ಮಾಡಿ ಒಂದು ಅವಕಾಶ ಕೊಟ್ಟಿರೋದು. ಆ್ಯಂಡ್ ನಮ್ಮ ಡೈರೆಕ್ಟ್ ಆದಂತಹ ತ್ರಿಶೂಲ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಕ್ಲೀನಾಗಿ ಒಬ್ಬ ಕಲಾವಿದನ್ನು ಏನಂತಾರೆ ಮೌಲ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತ್ರಿಶೂಲ್ ಸರ್ ಥ್ಯಾಂಕ್ ಯು ಸೋ ಮಚ್. ದೇವಿ ಮಹಾತ್ಮೆ ತುಂಬ ಅದ್ಭುತವಾದಂಥ ಸಿನಿಮಾ. ಸಾರಿ ಸಿನಿಮಾ ದೇವಿ ಮಹಾತ್ಮೆ ತುಂಬ ಅದ್ಭುತವಾದಂತಹ ಒಂದು ಸೀರಿಯಲ್. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ನೋಡ್ಬೋದಂತಹ ಒಂದು ಸೀರಿಯಲ್. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಫೇಕ್ ಇಲ್ಲ. ನಾವು ಹಿಂದೆ ಓದಿದ್ದನ್ನು ಇವಾಗ ನಾವು ಅದನ್ನು ವಿಜುವಲಿ ತೋರಿಸ್ತಾ ಇದ್ದೀವಿ ವಾರ 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 ಅನ್ನೋದಕ್ಕಿಂತ ಎವ್ರಿ ಡೇ ನಿಮ್ಮ ಮನೆಗೆ ದೇವಿ ಮಹಾತ್ಮೆ 7 ಗಂಟೆಗೆ ಸುವರ್ಣವಾಹಿನಿಯಲ್ಲಿ ಬರ್ತಾ ಇದೆ. ಎಲ್ಲರೂ ನೋಡಿ ನಿಮ್ಮ ಒಪಿನಿಯನ್ ಏನಿದೆ ಅದು ದಯವಿಟ್ಟು ಶೇರ್ ಮಾಡಿ. ಒಳ್ಳೊಳ್ಳೆ ಸೀರಿಯಲ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾವುದಾದ್ರೂ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ? ಸಿನಿಮಾ ಒಂದಿಷ್ಟು ಮಾಡ್ತಾ ಇದ್ದೀನಿ, ಹೇಳ್ತೀನಿ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಮೇಡಮ್. ಒಳ್ಳೆಯದಾಗಲಿ ರಾಘು ಅವರೇ, ನಿಮಗೆ ಇನ್ನಷ್ಟು ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ರಾಘವೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.